ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಮ್ರಿನ್ ತಾಜ್. ಇಲ್ಲೊಂದು ಕಡೆ ಹಗಲು ರಾತ್ರಿ ರೈತರು ಕಷ್ಟಪಟ್ಟು ಬೆಳೆದ ದ್ರಾಕ್ಷಿ ತೋಟ ಕಳ್ಳರ ಪಾಲಾಗಿತ್ತು. ಕಳ್ಳರು ಚಾಪೆ ಕೆಳಗೆ ತೂರಿ ತೋಟಕ್ಕೆ ಕನ್ನ ಹಾಕಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿ ಆರೋಪಿಗಳನ್ನ ಬಂಧಿಸಿ ದ್ರಾಕ್ಷಿ ಮಾರಾಟ ಮಾಡಿದ ಹಣ ಜಪ್ತಿ ಮಾಡಿದ್ದಾರೆ. ಇದೇ ತಿಂಗಳ ಜುಲೈ 14ರಂದು ರಾತ್ರಿ ಚಿಕ್ಕಬಳ್ಳಾಪುರ ತಾಲೂಕಿನ ಕೊಳವನಹಳ್ಳಿ ಗ್ರಾಮದ ರೈತ ಬಸವರಾಜ್ಗೆ ಸೇರಿದ ವಿದೇಶಿ ತಳಿ ದ್ರಾಕ್ಷಿ ತೋಟಕ್ಕೆ ನುಗ್ಗಿದ ಕಳ್ಳರ ಗ್ಯಾಂಗ್ ಒಂದು ತೋಟದಲ್ಲಿ ಬೆಳೆದಿದ್ದ ರೆಡ್ ಗ್ಲೋಬ್ ದ್ರಾಕ್ಷಿಯನ್ನ ಕಟಾವು ಮಾಡಿಕೊಂಡು ಪರಾರಿಯಾಗಿದ್ದರು. ಇದರಿಂದ ನೊಂದ ರೈತ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ರು. ರಾಜು ಅಂತ ಕೊಳವನಹಳ್ಳಿ. ನಾವು ರೆಡ್ ಗ್ಲೋಬ್ ಬೆಳೆದಿದ್ದೀರಿ, 2 ಎಕರೆ ಬೈಲು. ಇದರಲ್ಲಿ ಬೆಳೆ ಚೆನ್ನಾಗಿ ಬಂದಿತ್ತು. ನಾವು 11 ವರ್ಷ ತುಂಬ ಕಷ್ಟ ಬಿದ್ದಿದ್ದಕ್ಕೆ ದೇವರು ಈ ಸತಿ ಒಳ್ಳೆ ಫಲ ಕೊಟ್ಟಿದ್ದ. 11 ವರ್ಷಕ್ಕೆ ಕೊಟ್ಟಿದ್ರೆ ಅದರಲ್ಲಿ ಇದರಲ್ಲಿ ಬಂದು ಕಟ್ ಮಾಡಿಬಿಟ್ಟಿದ್ದಾರೆ. ಸುಮಾರು ಒಂದು 2.5 ಟನ್ ಅಷ್ಟು ಕಟ್ ಮಾಡಿ ಹಾಕಿದ್ದಾರೆ. ನಮಗೆ ತುಂಬ ಆತಂಕ ಆಗಿದೆ. ರಾತ್ರಿ 10-11 ಗಂಟೆವರೆಗೂ ಕಾವಲಿದ್ದರೆ ಆಮೇಲೆ ಮನೆಗೆ ಹೋದ್ಮೇಲೆ ಈ ಥರ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಎಕರೆಗೆ ಒಂದು 5ರಿಂದ 8 ಲಕ್ಷವರೆಗೂ ಖರ್ಚು ಬರುತ್ತೆ. ಆದ್ರೂ ಇಷ್ಟೆಲ್ಲ ನಾವು ವರ್ಷವಿಡೀ ಕಾತು ಬಂಡವಾಳ ಹಾಕಿ ಕಷ್ಟ ಬಿದ್ದು ಮಾಡಿ ಈ ಥರ ಕಟ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ರೈತರು ಹೆಂಗೆ ಬದುಕಬೇಕು? ತುಂಬಾ ಏನು ನಮ್ಮ ಯಾರ ಮೇಲೆ ಏನು ಅನುಮಾನ ಇಲ್ಲ, ಆದರೂ ಕಟ್ ಮಾಡಿದ್ದಾರೆ. ದ್ರಾಕ್ಷಿ ಕಳ್ತನ ಆಗ್ತದಂತ ಯಾರಿಗೆ ಗೊತ್ತಿರ್ತದೆ ಸರ್? ಇದೇ ಫಸ್ಟ್ ಸಲ ಹಿಂಗಾಗಿರೋದು. ತುಂಬ ಇದು ರೇಟ್ ಬೆಲೆ ಜಾಸ್ತಿ ಇದೆಯಲ್ಲ, ದುಡ್ಡು ಬರ್ತೈತೆ ಅಂತ ಹೇಳ್ಬಿಟ್ಟು 1 ಟನ್ 1.5 ಲಕ್ಷ ಆಗುತ್ತಲ್ಲ, 150 ರೂಪಾಯಿ ರೇಟಂಗೆ. ಅದರಿಂದ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡು ಹೋಗಿದ್ದಾರೆ. ಒಂದು 5 ಕುಂಟೆ ಬೈಲಷ್ಟು ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಗೊನೆ ಒಂದು 2ರಿಂದ 3 kg ಬರುತ್ತೆ. ತುಂಬಾ ಬಾಧೆ ಆಗುತ್ತೆ ಅಲ್ಲ ಸರ್. ನಾವು ವರ್ಷವಿಡೀ ನೋಡಿ ಕಷ್ಟ ಬಿದ್ದು ಮಾಡಿ ಸಾಲ ಮಾಡಿ ಬಂಡವಾಳ ಹಾಕಿ ನಾವು ಈ ಥರ ಆಗಿಬಿಟ್ರೆ ನಾವು ಇನ್ನು ಜೀವನ ಮಾಡೋದು ಹೆಂಗೆ, ಬದುಕೋದು ಹೆಂಗೆ? ರೈತಾಪಿ ಜನ ಹೆಂಗೆ ಬದುಕೋದು ಈ ಥರ ಮಾಡ್ಕೊಂಡು ಹೋಗ್ಬಿಟ್ಟು? ಸರ್ ಸ್ವಲ್ಪ ತಳಗಡೆ ದೂರ ಐತೆ. ಸುಮಾರು ಒಂದು 1000 ಅಡಿ ಮನೆಗೂ ಇದಕ್ಕೆ 1000 ಅಡಿ ಅಂತರ ಇದೆ. ಹಂಗಾಗಿ ಗೊತ್ತಾಗಲಿಲ್ಲ. ನೈಟ್ 10 ಗಂಟೆ ತನಕ ನೈಟ್ ಪೂರ ಓಡಾಡ್ಕೊಂಡಿದ್ರೆ ನಾವು ಕಷ್ಟ ಬಿದ್ದು ಎಲ್ಲ ಕೆಲಸ ಮಾಡಿರ್ತೀರಿ, ಹಿಂಗಾಗಿರುತ್ತೆ. ಏನಿರಲ್ಲ ಸರ್. ಇನ್ನು ದೂರು ದಾಖಲಿಸಿಕೊಂಡಿದ್ದ ನಂದಿಗಿರಿಧಾಮ ಪೊಲೀಸರು ಬೆಂಗಳೂರಿನ ಜಾಲ ಹೋಬಳಿಯ ಅಂಬರೀಶ್ ಸಿಎಂ, ಅನಿಲ್ ವೈವೋ, ವೆಂಕಟೇಶ್ ಅಲಿಯಾಸ್ ಗಸಾಲ ವೆಂಕಟೇಶ್, ಭೀಮಣ್ಣ ಮತ್ತು ವಿಶ್ವನಾಥರನ್ನ ಬಂಧಿಸಿ 2 ಲಕ್ಷ ರೂಪಾಯಿ ನಗದು ಹಣ ಜಪ್ತಿ ಮಾಡಿದ್ದಾರೆ. ರೈತರು ಕಷ್ಟಪಟ್ಟು ಬೆಳೆದ ಫಸಲು ಕಣ್ಣಿಗೆ ಬಿದ್ದಿತ್ತು. ಒಂದೊಂದು ಗೊಂಚಲು ಸಹ 1.5ರಿಂದ 2.5 kg ತೂಕದ ದ್ರಾಕ್ಷಿಗೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದ್ದ ಕಾರಣ ತೋಟದ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿತ್ತು. ಕಳ್ಳರು ಹಗಲು ಹೊತ್ತಿನಲ್ಲೇ ತೋಟದ ಸುತ್ತಮುತ್ತ ಗಮನಿಸಿ ರಾತ್ರಿ ವೇಳೆಯಲ್ಲಿ ನುಗ್ಗಿ ದ್ರಾಕ್ಷಿಯನ್ನು ಕಟಾವು ಮಾಡಿ ಸಾಗಿಸಿರುವುದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಲಾಸ್ಟ್ ವೀಕ್ ನಮ್ಮ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ದ್ರಾಕ್ಷಿ ತೋಟದಲ್ಲಿ ದ್ರಾಕ್ಷಿ ಕಳ್ಳತನ ಆಗಿತ್ತು. ಅವರದ್ದು ಕಂಪ್ಲೇಂಟ್ ಪ್ರಕಾರ, ರೈತರದ್ದು ಕಂಪ್ಲೇಂಟ್ ಪ್ರಕಾರ 3 ಟನ್ ದ್ರಾಕ್ಷಿ ರಾತ್ರಿ ಒಳಗಡೆ ಯಾರು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರ ಈ ಥರ ಅವರು ಕೇಸ್ ಕೊಟ್ಟಿದ್ದರು. ಆ ಕೇಸಲ್ಲಿ ನಾವು ನಮ್ಮ ನಂದಿ ಪೊಲೀಸ್ ಸ್ಟೇಷನ್ದವರು ಒಳ್ಳೆ ಕೆಲಸ ಮಾಡಿ ಇದನ್ನು ಪತ್ತೆ ಮಾಡಿದ್ದಾರೆ. ನಮ್ಮ DSP ಮತ್ತು ಇನ್ಸ್ಪೆಕ್ಟರ್ದು ನೇತೃತ್ವದಲ್ಲಿ ಟೋಟಲ್ 5 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅಂಬರೀಶ್, ಅನಿಲ್, ವಿಶ್ವ, ವೆಂಕಟೇಶ್ ಮತ್ತು ಇನ್ನೊಬ್ಬರು ವೆಂಕಟೇಶ್, ಟೋಟಲ್ 5 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಲ್ಲಿ. ಬೆಂಗಳೂರಿಂದ ಅವರು ದ್ರಾಕ್ಷಿಗೆ ಹೋಲ್ಸೇಲ್ ಮಾರ್ಕೆಟಲ್ಲಿ ಸೇಲ್ ಮಾಡಿಬಿಟ್ರು. ಸೊ ಅವರಿಂದ ನಾವು ಕ್ಯಾಶ್ ರಿಕವರಿ ಮಾಡಿದ್ದೀವಿ 2.5 lakhsದು. ಅವ್ರ ಮೇಲೆ ಬೇರೆ ಯಾವುದು ಕೇಸ್ ಇದೆ ಅದನ್ನು ಕೂಡ ಪತ್ತೆ ಮಾಡಿ ನಾವು ಚೆಕ್ ಮಾಡ್ತೀವಿ. ಅವರು ಇಲ್ಲ ಬೆಂಗಳೂರದವರು ಇದ್ದಾರೆ, ಅವ್ರ ಮೇಲೆ ಹಳೆ ಯಾವುದು ಕೇಸ್ ಇದೆಯಾ ಇಲ್ಲ ಅದು ಚೆಕ್ ಮಾಡ್ತೀವಿ. ಅವರು ಟವರ್ ಡಮ್ ಮತ್ತು CCTV ಕೂಡ ಇತ್ತು ದ್ರಾಕ್ಷಿ ತೋಟ ಪಕ್ಕದಲ್ಲಿ. ಅದು ನಮಗೆ ಮಾಹಿತಿ ಸಿಕ್ಕಿದ್ದು ಸ್ಟಾರ್ಟಿಂಗಲ್ಲಿ, ಮತ್ತು ರೈತರು ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆಗೆ ಪತ್ತೆ ಮಾಡಿದ್ದೀವಿ ನಾವು. ರಿಕವರಿ 3 ಟನ್ ದ್ರಾಕ್ಷಿ ಹೋಗಿತ್ತು, ಬಟ್ ಅವರು ಇದನ್ನು ಎಲ್ಲ ಡಿಸ್ಪೋಸ್ ಮಾಡಿಬಿಟ್ರು. ಹೋಲ್ಸೇಲ್ ಮಾರ್ಕೆಟಲ್ಲಿ ಅದನ್ನು ಸೇಲ್ ಮಾಡಿದ್ದಾರೆ. ಸೊ ಅವರಿಂದ ನಾವು 2.5 lakh ಕ್ಯಾಶ್ದು ರಿಕವರಿ ಮಾಡಿದ್ದೀವಿ. ಈಗ ದ್ರಾಕ್ಷಿ ಕಳ್ಳತನ ನಡೆದ ಬಳಿಕ ರೈತರು ತೀವ್ರ ಆತಂಕಕ್ಕೆ ಒಳಗಾಗಿದ್ದರು. ಟೊಮೆಟೊ,
ದಾಳಿಂಬೆ ಬಳಿಕ ಇದೀಗ ದ್ರಾಕ್ಷಿ ತೋಟಕ್ಕೂ ಕಳ್ಳರ ಕಣ್ಣು ಬಿದ್ದಿರುವುದು ರೈತರಲ್ಲಿ ಭಯ ಭೀತಿ ಮೂಡಿಸಿತ್ತು. ಆದರೆ ಪೊಲೀಸರ ಕಾರ್ಯಾಚರಣೆಯಿಂದ ರೈತರು ನಿಟ್ಟುಸಿರು ಬಿಟ್ಟಂತಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಜೀವನದಲ್ಲಿ ಯಾರಿಗೆ ಕನಸುಗಳಿರುವುದಿಲ್ಲವೋ ಮತ್ತು ಆಶಾಭಾವನೆ ಇರುವುದಿಲ್ಲವೋ ಅಂತಹ ವ್ಯಕ್ತಿಗಳು ಯಾವುದೇ ಸಾಧನೆ ಮಾಡಲು ಸಾಧ್ಯವಿಲ್ಲ. ಭವಿಷ್ಯದ ಬಗ್ಗೆ ಸ್ಪಷ್ಟವಾದ ಗುರಿ ಮತ್ತು ಕನಸು ಇಟ್ಟುಕೊಳ್ಳುವುದು ಅತ್ಯಗತ್ಯ ಎಂದು ಸಂಸದ ಸುಧಾಕರ್ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಮಂಚೇನಹಳ್ಳಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಕೆಎಸ್ಆರ್ ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ವತಿಯಿಂದ ಜ್ಞಾನಸುಧಾ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿ ಮಾತನಾಡಿ, 10ನೇ ತರಗತಿ, ದ್ವಿತೀಯ ಪಿಯುಸಿ, ಪದವಿ ಹಾಗೂ ಸ್ನಾತಕೋತ್ತರ ಹಂತದವರಿಗೆ ಶಿಕ್ಷಣದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳನ್ನು ಸಂಸದರು ಅಭಿನಂದಿಸಿದ್ದಾರೆ. ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಹಾಗೂ ಸಮಾಜದ ಬೆಂಬಲ ಸೂಚಿಸುವ ಉದ್ದೇಶದಿಂದ ಈ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಇಂದಿನಿಂದ ಮುಂದಿನ 10 ವರ್ಷಗಳಲ್ಲಿ ವಿದ್ಯಾರ್ಥಿಗಳು ಜೀವನದಲ್ಲಿ ಉನ್ನತ ಮಟ್ಟಕ್ಕೇರಬೇಕು ಮತ್ತು ತಾಲೂಕು ಹಾಗೂ ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಬೇಕು. ನಾನು ಯಾವುದೇ ರಾಜಕೀಯ ಭಾಷಣ ಮಾಡಲು ಬಂದಿಲ್ಲ, ಬದಲಿಗೆ ವಿದ್ಯಾರ್ಥಿಗಳ ಒಬ್ಬ ಸ್ನೇಹಿತನಾಗಿ ಅವರ ಹಿರಿಯಣ್ಣನಾಗಿ ಬಂದಿದ್ದೇನೆ. ಜೀವನದಲ್ಲಿ ಯಾರಿಗೆ ಕನಸುಗಳು ಇರುವುದಿಲ್ಲವೋ ಮತ್ತು ಆಶಾಭಾವನೆ ಇರುವುದಿಲ್ಲವೋ ಅಂತಹ ವ್ಯಕ್ತಿಗಳು ಯಾವುದೇ ಸಾಧನೆ ಮಾಡಲು ಸಾಧ್ಯವಿಲ್ಲ. ಭವಿಷ್ಯದ ಬಗ್ಗೆ ಸ್ಪಷ್ಟವಾದ ಗುರಿ ಮತ್ತು ಕನಸು ಇಟ್ಟುಕೊಳ್ಳುವುದು ಅತ್ಯಗತ್ಯ ಎಂದರು. ಇವತ್ತು ಕೊಹ್ಲಿ ಇದೆಲ್ಲ ಪಡೆದಿದ್ದಾರೆ ಅಂದರೆ ಅವರು ಒಂದು ಡಿಸಿಪ್ಲಿನ್ ಅನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಆ ರೊಟೀನ್ ಅನ್ನು, ವೆರಿ ಸ್ಟ್ರಿಕ್ಟ್ ರೊಟೀನ್. ನಾನು ಅವರ ಅನೇಕ ವಿಡಿಯೋಗಳು, ಅವರ ಒಂದು ಪಾಡ್ಕಾಸ್ಟ್ಗಳಲ್ಲಿ ನಾನು ನೋಡಿದ್ದೇನೆ. ಅವ್ರು ಹೇಳಿದ್ದಾರೆ, ನಾನು ಬೆಳಿಗ್ಗೆ ಒಂದೇ ತಿಂಡಿ ತಿಂತೀನಿ, ಒಂದೇ ಥರದ ತಿಂಡಿ, ಅದು ಖಾರನ, ಉಪ್ಪ, ಫ್ರೈಯ. ಅಂದರೆ ಅವರು ದೇಹವನ್ನು ದಂಡಿಸಿದ್ದಾರೆ, ದಿನನಿತ್ಯ ದಂಡಿಸಿದ್ದಾರೆ. ನಾವು ಒಂದು ದಿವಸ ಬುಕ್ ಓದಿದ ತಕ್ಷಣ ನಾವು ವಿಜ್ಞಾನಿಗಳಾಗೋದಿಲ್ಲ. ಒಂದು ದಿವಸ ಕಠಿಣವಾಗಿ ನಾವು ಜಿಮ್ಗೆ ಹೋಗಿದ ತಕ್ಷಣ ನಮ್ಮ ದೇಹ ಒಂದೇ ದಿವಸಕ್ಕೆ ಸರಿ ಹೋಗೋದಿಲ್ಲ, ಬೊಜ್ಜು ಕರಗೋದಿಲ್ಲ. ಅದೇ ರೀತಿನೇ ಒಂದು ದಿವಸ ಮಾತ್ರ 4-5 ಗಂಟೆ ಕ್ರಿಕೆಟ್ ಆಡ್ಬಿಟ್ರೆ ಅವರು ಕೊಹ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ CV ರಾಮನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿನಿತ್ಯ ಆ ರೊಟೀನ್ ಅನ್ನ ನಾವು ಇಟ್ಕೋಬೇಕು. ದ ರೊಟೀನ್ ಲೀಡ್ಸ್ ಟು ರಿಸಲ್ಟ್. ರೊಟೀನ್ ಲೀಡ್ಸ್ ಟು ರಿಸಲ್ಟ್. ವಾಟ್ ವಿ ಸಿ ಇಸ್ ಓನ್ಲಿ ರಿಸಲ್ಟ್. But we forget what is the routine that they followed, the successful people followed. ಅದರಲ್ಲಿ ರೀಲ್ಸ್ ನೋಡ್ತಾರೆ ಅಂದರೆ 5 ನಿಮಿಷ ಮುಗಿಸೋಣ ಅಂತ ನೋಡ್ತಾರೆ. 5 ನಿಮಿಷ 1 ಗಂಟೆ ಆಗೋಗ್ತದೆ. ಆಗುತ್ತಾ ಇಲ್ವಾ? 1 ಗಂಟೆ ಮೇಲೆ ಆಗ್ಬಿಡುತ್ತೆ. ಅದು ನೀವೇನು ಮಾಡೋಕ್ಕಾಗಲ್ಲ. ನಾನು ಕೂಡ ರೀಲ್ಸ್ ನೋಡ್ತಾ ಇದ್ರೆ ನನಗೂ ಗೊತ್ತಿಲ್ದಿರ ಅದನ್ನೇ ನೋಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ನಾನು ಆ ಫೋನೇ ಮುಟ್ಟಕ್ಕೆ ಹೋಗಲ್ಲ. ಅಂದರೆ ಒಳ್ಳೆ ಇಂಜಿನಿಯರ್ಸು, ಅತ್ಯುತ್ತಮವಾಗಿರ್ತಕ್ಕಂಥ ಇಂಜಿನಿಯರ್ಸು ನಿಮ್ಮನ್ನ ಫೋನ್ಗೆ ಕಟ್ಟಾಕುವಂತ ಇಂಜಿನಿಯರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮನ್ನು ಕಟ್ಟಾಕಿದ್ದಾರೆ. ನಮ್ಮ ಮನಸ್ಸು, ನಮ್ಮ ಆಲೋಚನಾ ಶಕ್ತಿ ಯಾವ ಮೆಷಿನ್ಸ್ಗೂ ಬರಲ್ಲ, ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಬರಲ್ಲ. ಒಂದಷ್ಟು ಕೆಲಸ ಹೋಗ್ಬೋದು ಅಷ್ಟೇ ಅದರಿಂದ. ಹಾಗಾಗಿ ಆ ಮಾನವ ಗುಣಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಂಡು ಒಳ್ಳೆ ವ್ಯಕ್ತಿಗಳಾಗಿ ನೀವು ವಿಕಾಸ ಆಗಬೇಕು ಅನ್ನೋದು ನನ್ನ ಒಂದು ಇವತ್ತಿನ ಸಂಕಲ್ಪ ಆಗಿದೆ. ಹಾಗಾಗಿ ನಿಮಗೆಲ್ಲ ಕೂಡ ಇವತ್ತು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ, ನೀವು ಉತ್ತಮ ಪ್ರಜೆಗಳಾಗಬೇಕು, ದೇಶದ ಹೆಮ್ಮೆಯ ಪ್ರಜೆಗಳಾಗಬೇಕು ಅಂತೇಳಿ ನಾನು ಅಪೇಕ್ಷಿಸಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಗೆಲ್ಲ ಕೂಡ ನಿಮ್ಮ ಉಜ್ವಲ ಭವಿಷ್ಯ, ನಿಮ್ಮ ಭವಿಷ್ಯ ಎಲ್ಲ ಕೂಡ ಉಜ್ವಲ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್.
ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ 1,000 ವಿದ್ಯಾರ್ಥಿಗಳಿಗೆ ತಲಾ 5,000 ರೂಪಾಯಿಗಳ ಚೆಕ್ ಮುಖಾಂತರ ಸ್ಕಾಲರ್ಶಿಪ್ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪಿಎಂ ಜಗನ್ನಾಥ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿವಿ ರಾಜಶೇಖರ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಬಾಲಕೃಷ್ಣ, ಸುದರ್ಶನ್, ಡಿಸಿಸಿ ಬ್ಯಾಂಕ್ ಸದಸ್ಯ ಹನುಮೇಗೌಡ, ಬಿಜೆಪಿ ಮುಖಂಡರಾದ ಯತೀಶ್ ರೆಡ್ಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಾಜೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಹೂಗಳನ್ನ ಕಳ್ಳತನ ಮಾಡುತ್ತಿದ್ದ ಆರೋಪಿಯೊಬ್ಬ ಕೊನೆಗೂ ರೈತರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಹಲವು ದಿನಗಳಿಂದ ಹೂ ತುಂಬಿದ್ದ ಬ್ಯಾಗ್ಗಳನ್ನ ಕದ್ದೊಯ್ಯುತ್ತಿದ್ದ ಆರೋಪಿಯನ್ನ ರೈತರು ಬೆನ್ನಟ್ಟಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮದಲ್ಲಿ ಕಳೆದ ಕೆಲವು ದಿನಗಳಿಂದ ಹೂ ಬೆಳೆಗಾರ ರೈತರಿಗೆ ಕಳ್ಳತನದ ಕಾಟ ಹೆಚ್ಚಾಗಿತ್ತು. ರೈತರು ಕಷ್ಟಪಟ್ಟು ಬೆಳೆದ ಹೂವುಗಳನ್ನ ಕೊಯ್ದು ಬ್ಯಾಗುಗಳಲ್ಲಿ ತುಂಬಿಟ್ಟ ಬಳಿಕ ಕಳ್ಳನೊಬ್ಬ ಅವಕಾಶ ನೋಡಿಕೊಂಡು ಬ್ಯಾಗುಗಳನ್ನೇ ಕದ್ದೊಯ್ದು ಪರಾರಿಯಾಗುತ್ತಿದ್ದ. ಇದರಿಂದ ರೈತರು ತೀವ್ರ ಆತಂಕದಲ್ಲಿದ್ದರು. ಶನಿವಾರ ಬೆಳಗ್ಗೆ ಸುಮಾರು 8:30 ವೇಳೆಗೆ ರೈತ ಗಂಗರಾಜು ಅವರ ಹೂದೋಟಕ್ಕೆ ಬೈಕ್ನಲ್ಲಿ ಬಂದ ಆರೋಪಿಯು ಹೂ ತುಂಬಿದ್ದ ಬ್ಯಾಗ್ ಅನ್ನ ತೆಗೆದುಕೊಂಡು ಪರಾರಿಯಾಗಲು ಯತ್ನಿಸಿದ್ದಾನೆ ಎಂದು ತಿಳಿದು ಬಂದಿದೆ. ಇದನ್ನು ಗಮನಿಸಿದ ರೈತ ಗಂಗರಾಜು ಕೂಡಲೇ ಆರೋಪಿಯನ್ನು ಬೆನ್ನಟ್ಟಿದ್ದಾರೆ. ಸ್ಥಳೀಯರ ಸಹಾಯದಿಂದ ಆರೋಪಿಯನ್ನು ಹಿಡಿದು ವಶಕ್ಕೆ ಪಡೆದು ಸರಿಯಾಗಿ ಗೂಸಾ ನೀಡಿದ್ದಾರೆ. ಹೋಗಿದೆ ಬೆಳಗ್ಗೆ 8-8:30 ಮನೆ ಮುಂದೆ ನಿಲ್ಸಿರೋ ಗಾಡಿಯಲ್ಲಿ ಎತ್ಕೊಂಡು ಹೋಗ್ತಾ ಇತ್ತು. ನಾವು ಚೇಸ್ ಮಾಡಿ ಹಿಡ್ಕೊಂಡು ಎತ್ತಾಕೊಂಬಂದಿದ್ವಿ. ಏನು ಅವರೇ ಕಿತ್ಕೊಂಡೋದ ಕಿತ್ತು ಮಡಗಿದ್ದೆ? ಕಿತ್ತು ಮಡಗಿರೋದು, ಬ್ಯಾಗ್ ಹಾಕಿ ಮಡಗಿರೋದು ನೋಡಿ, ಅಲ್ಲಿ ದಬಾಕಿದ್ದಾನೆ ಬ್ಯಾಗ್ನ. ನಿಲ್ಸು ಅಂದಿದ್ದು ಅಲ್ಲೇ ಇದೆ, ಕಿತ್ಕೊಂಡಿದ್ದಿಲ್ವಾ? ಇದೇ ಫಸ್ಟ್ ಟೈಮ್ ಮಾಡಿರೋದ? ಇದನ್ನ ನಾನು ಮಾಡ್ತಾ ಇದ್ದಾರೆ. ನಮ್ಮ ಮೊನ್ನೆ 2 ಬ್ಯಾಗ್ ಹೋಯ್ತು ತೋಟದಲ್ಲಿ ಇಕ್ಕಿರೋದು. ಈಗ ಕಿತ್ತಿಕ್ಕಿರೋದು ರೋಡಲ್ಲಿ ಇನ್ನೇನು ಹೋಗ್ಬೇಕು ಮಾರ್ಕೆಟ್ಗೆ ಎತ್ಕೊಂಡು, ಮನೆಗೆ ಹೋಗಿ ಮುಖ ತೊಳ್ಕೊಂಡು ಬರೋಷ್ಟೊತ್ತಿಗೆ ಎತ್ಕೊಂಡು ಹೋಗ್ತಾ ಇದ್ದಾನೆ. ಯಾರವರು, ಎಲ್ಲಿನವರು? ಅವ್ರ ಊರು ಬಂದು ಇದು ಇನುಪ್ನಹಳ್ಳಿ, ನಲ್ಮಾಕ್ನಹಳ್ಳಿ. ಈಗ ಇವರು ಸಾರವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ತುಂಬ ರೈತರದ್ದು ಹೋಗಿದೆ ಹೂವು. ಎಷ್ಟು ತೋಟಗಳೆಲ್ಲ ಹೋಗಿದೆ? ಸುಮಾರು ಒಂದು 20-30 ಬ್ಯಾಗ್ ಕಳ್ತನ ಮಾಡಿದ್ದಾನೆ. ಇವತ್ತು ಸಿಕ್ಕಾಕಂಗೆ. ಎಷ್ಟು ವರ್ಷಗಳಿಂದ ಸರ್? ಡೈಲಿ ಅದೇ ಇರುತ್ತೀನಿ ಅವರು. ನೈಟಲ್ಲಿ ಹೋಗ್ತಾ ಹೂವು. ನೈಟಲ್ಲಿ ನಿನ್ನೆ ನಮ್ಮ ತೋಟದ ಪಕ್ಕದಲ್ಲಿ ಒಂದು ಸುಮಾರು 50 ಅಡಿ ಕೇಬಲ್ ಒಂದು ಕೆನಾಲ್ ಬೋರ್ಡ್ ಹೋಗಿದೆ. ಹೌದು, ದಾರಿ ಜನ ಇದ್ರು ಒಂದ್ 5-10 ಅಡಿಯಲ್ಲಿದ್ರು ಜನ ಹೆಂಗ್ ಎತ್ಕೊಂಡು ಹೋಗ್ತಾನೆ ಅಂದ್ರೆ ಅವನು ಒಳ್ಳೆ ರೋಬೋ ಟೈಪ್ ಅಲ್ಲಿ ಎತ್ಕೊಂಡು ಹೋಗ್ತಾನೆ. 50 kg ಬ್ಯಾಗ್ ಸರ್. ಬೆಳಗ್ಗೆ 5 ನಿಮಿಷದಲ್ಲಿ ಎತ್ತಿಕೊಂಬಿಟ್ಟು ಬ್ಯಾಗ್. ಹೆಲ್ಮೆಟ್ ಹಾಕೊಂಡಿಲ್ಲ. ಅಲ್ಲ, ಎಷ್ಟು ತೋಟಗಳಲ್ಲಿ ಕಳ್ತನ ಮಾಡ್ತಾ ಇರ್ತಾರೆ? ಸುಮಾರು CC ಕ್ಯಾಮ್ರಾಗಳಲ್ಲೆಲ್ಲ ನಮ್ಮ ಹತ್ರ ಒಂದು 5 ಕೋಟಿ ಮನೆ ಮುಂದೆ ನಿಲ್ಲಿಸಿ ಊಟ ಮಾಡ್ಕೊಂಡು ಕೆಳಗಡೆ ಬರೋ ಅಷ್ಟೊತ್ತಿಗೆ ಬ್ಯಾಗ್ ಕಟ್ಟಿರೋ ಬ್ಯಾಗ್ ಅನ್ನ ಬಿಚ್ಚಿ ಎತ್ಕೊಂಡು ಹೋಗಿದ್ದಾನೆ ಸರ್. ಯಾವತ್ತು? ಈ ಗುಂಡ್ಲಗುರ್ಕಿಯಲ್ಲೇ ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗಿದೆ ಅವನು ಎತ್ಕೊಂಡು ಹೋಗಿರೋದು. ಯಾವತ್ತಾಗಿದ್ದು? 20 ದಿನ ಆಯ್ತು. ಸುಮಾರು ದಿನಗಳಿಂದ ಕಳ್ತನ ಕೆಲಸ ಆಗ್ತಾನೆ ಸರ್. ಎಲ್ಲ ಕಂಪ್ಲೇಂಟ್ ಏನೋ ಕೊಡ್ಬೋದು? ರೋಡ್ ಸೈಡ್ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಸರ್. ಕಂಪ್ಲೇಂಟ್ ಕೊಡೋಕೆ ಡೈರೆಕ್ಟ್ ಸಿಕ್ಕಿಲ್ಲಲ್ಲ, ಇವತ್ತು ಸಿಕ್ಕಿದ್ದಾನೆ. ಅಲ್ಲ, ಈ ತರ ಕಳ್ತನಗಳಾಗ್ತಾ ಇತ್ತಲ್ಲ, ಅದ್ರ ಮೇರೆಗೆ ಕಳ್ತನ ಬ್ಯಾಗ್ಗಳಾಗ್ತಾ ಇದಾವೆ ಅಂತ ಒಂದು ಕಂಪ್ಲೇಂಟ್ ಕೊಡ್ಬೇಕು. ಇದು ಕಂಪ್ಲೇಂಟ್ ಕೊಟ್ರೆ ಏನ್ ಮಾಡ್ತಾರೆ, ಏನಾಗುತ್ತೆ ಸರ್? ಅವ್ನು ಇಟ್ಕೊಂಡು ಹೋಗ್ತಾನೆ, ಸಿಕ್ಕಿ ಇವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಲ್ಲ, ಅದರಿಂದ ಕಾಯ್ತಾ ಇದ್ರು. ಈಗ ಸಿಕ್ಕಿದ ತಕ್ಷಣ ಏನ್ ಮಾಡ್ದಾನ? ಏನು ಕುತ್ಕೊಂಡಿದ್ರೆ ಅವ್ರು ಸಂಜೆ ಅವ್ರು ಬಂದ್ರು, ಮತ್ತೆ ಪೊಲೀಸ್ ಅವ್ರು ಬಂದ್ರು ಕರ್ಕೊಂಡು. ಇನ್ನು ಕಳ್ಳತನದಿಂದ ಬೇಸತ್ತಿದ್ದ ಗ್ರಾಮಸ್ಥರು ಆರೋಪಿಯನ್ನು ಹಿಡಿದ ಬಳಿಕ ಕಂಬಕ್ಕೆ ಕಟ್ಟಿ ಹಲ್ಲೆ ನಡೆಸಿದರೆಂದು ತಿಳಿದು ಬಂದಿದೆ. ನಂತರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರಿಗೆ ಮಾಹಿತಿ ನೀಡಿ ಆರೋಪಿಯನ್ನ ಅವರ ವಶಕ್ಕೆ ಒಪ್ಪಿಸಿದ್ದಾರೆ. ಆರೋಪಿಯ ಕಳ್ಳತನದ ಕೃತ್ಯ ಸಮೀಪದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದಾಗಿ ರೈತರು ತಿಳಿಸಿದ್ದಾರೆ. ಮೊದಲು ಒಂದು ಬ್ಯಾಗ್ 50 kg ಬ್ಯಾಗ್ ಹೂವು ರೇಟ್ ಇದ್ದಾಗ 200 ರೂಪಾಯಿ ರೇಟ್ ಇದ್ದಾಗ ನಾವು ಬೀಗ ಹಾಕೋಗಿದ್ದೆ, ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಬಂದು ಬೇಗ ತೆಗೆದ್ರೆ ಬ್ಯಾಗು ಇಲ್ಲ, ಮದ್ದುಗಳು ಇಲ್ಲ. ಕಾರಣ ಎಲ್ಲ ಅವನೇ. MKP ಈಗ ಅವನೊಬ್ಬ ಸಿಕ್ಕಿರೋದಕ್ಕೆ ಅವನೇ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅವನೇ ಅಂತ ನಾವು ಹೇಳಾರ. ಇವಾಗ ಸಿಕ್ಕಿದ್ದಾನೆ. ಯಾರು ಎತ್ಕೊಂಡು ಹೋದ್ರೋ ಬೀಗ ತೆಗೆದು ಇದು ಮಾಡಿ ಬಂದು ನೋಡಿದ್ರೆ ಹೂವು ಬ್ಯಾಗು ಇಲ್ಲ, ಮದ್ದುಗಳು ಇಲ್ಲ, ಏನಿಲ್ಲ. ಹೊಸಕೋಟೆಯಿಂದ ತಂದಿಕ್ಕಿರೋದು ಬ್ಯಾಗ್ ಹಂಗೆ ಕವರ್ ಬಂದು ನೋಡ್ತೀನಿ, ಹೊಟ್ಟೆ ಉರಿತೈತೆ. 15,000 ರೂಪಾಯಿ. ನಿಮ್ದೆಲ್ಲ ನಾ ತೋಟ ಇದೆ. ನಮ್ಮ ಮಗನೇ ಅವನು, ಅಣ್ಣ ತಮ್ಮಂದ್ರೆ ಬೀಗ ತೆಗೆದು. ನಿಮ್ಮ ಹೆಸರಣ್ಣ? ಚಿಕ್ಕಣ್ಣ ಅಂತ.
ಒಟ್ಟಾರೆ ರೈತರ ಪರಿಶ್ರಮಕ್ಕೆ ಕನ್ನ ಹಾಕುತ್ತಿದ್ದ ಆರೋಪಿಯ ಬಂಧನದಿಂದ ಗುಂಡ್ಲಗುರ್ಕಿ ಭಾಗದ ಹೂ ಬೆಳೆಗಾರರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಆರೋಪಿಯ ವಿರುದ್ಧ ತನಿಖೆ ಮುಂದುವರೆಸಿದ್ದಾರೆ. ಗ್ರಾಮಸ್ಥರು ಆರೋಪಿಯನ್ನು ಹೊಡೆದಿರುವ ಘಟನೆ ಕುರಿತು ಸಹ ಪೊಲೀಸರು ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಪವಿತ್ರ ಶ್ರೀ ಕ್ಷೇತ್ರ ಕೈವಾರದಲ್ಲಿ 3 ದಿನಗಳ ಕಾಲ ಗುರುಪೂಜಾ ಮಹೋತ್ಸವ ಹಾಗೂ ಸಂಗೀತೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ನಾಡಿನ ಹೆಸರಾಂತ ಸಂಗೀತ ಕಲಾವಿದರಿಂದ ನಾದೋಪಾಸನೆ ನಡೆಯಲಿದ್ದು, ಈಗಾಗಲೇ ಮಠದ ಆವರಣದಲ್ಲಿ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ವಿದ್ಯುತ್ ದೀಪ ಅಲಂಕಾರದಿಂದ ಶ್ರೀ ಕ್ಷೇತ್ರ ಕೈವಾರ ಜಗಮಗಿಸುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಪವಿತ್ರ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಜುಲೈ 27ರಿಂದ 29ರವರೆಗೆ
3 ದಿನಗಳ ಕಾಲ ಗುರುಪೂಜಾ ಮಹೋತ್ಸವ ಹಾಗೂ ಸಂಗೀತೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಸದ್ಗುರು ಶ್ರೀ ಯೋಗಿನಾರಾಯಣ ಮಠದಲ್ಲಿ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ದಿವ್ಯ ಸಾನ್ನಿಧ್ಯದಲ್ಲಿ ನಾಡಿನ ಹೆಸರಾಂತ ಸಂಗೀತ ಕಲಾವಿದರಿಂದ ನಾದೋಪಾಸನೆ ನಡೆಯಲಿದ್ದು, ಲಕ್ಷಾಂತರ ಭಕ್ತರು ಹಾಗೂ ಸಂಗೀತ ಅಭಿಮಾನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಈಗಾಗಲೇ ಮಠದ ಆವರಣದಲ್ಲಿ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ವಿದ್ಯುತ್ ದೀಪ ಅಲಂಕಾರದಿಂದ ಶ್ರೀ ಕ್ಷೇತ್ರ ಕೈವಾರ ಜಗಮಗಿಸುತ್ತಿದೆ. ಜುಲೈ 27 ಸೋಮವಾರದಿಂದ 29 ಬುಧವಾರದವರೆಗೆ ನಡೆಯಲಿರುವ ಗುರುಪೂಜಾ ಮಹೋತ್ಸವವು ಭಕ್ತಿ, ಸಂಗೀತ ಮತ್ತು ಸಂಸ್ಕೃತಿಯ ಸಂಗಮವಾಗಲಿದೆ. ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿದಿನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಪೂಜಾ ಕೈಂಕರ್ಯಗಳು ಹಾಗೂ ನಾಡಿನ ಖ್ಯಾತ ಕಲಾವಿದರಿಂದ ಸಂಗೀತ ಸೇವೆ ನಡೆಯಲಿದೆ. ಸದ್ಗುರು ಶ್ರೀ ಯೋಗಿನಾರಾಯಣ ಮಠದ ಧರ್ಮಾಧಿಕಾರಿಗಳಾದ ಡಾಕ್ಟರ್ MR ಜಯರಾಮ್ ಅವರ ನೇತೃತ್ವದಲ್ಲಿ ನಡೆಯಲಿರುವ ಈ ಮಹೋತ್ಸವಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಮಠದ ಆಡಳಿತ ಮಂಡಳಿ ವ್ಯಾಪಕ ಸಿದ್ಧತೆ ನಡೆಸಿದೆ. ಸತತ 24 ಗಂಟೆ ನಡೆಯಲಿರುವ ಸಂಗೀತೋತ್ಸವದಲ್ಲಿ ಭಕ್ತಿ ರಸಮಯ ಗಾನ ಸುಧೆ ಮೊಳಗಲಿದ್ದು, ತಾತಯ್ಯನವರ ಸನ್ನಿಧಿಯಲ್ಲಿ ನಾದೋಪಾಸನೆ ವಿಶೇಷ ಆಕರ್ಷಣೆಯಾಗಲಿದೆ. ಈಗಾಗಲೇ ಶ್ರೀ ಕ್ಷೇತ್ರ ಕೈವಾರ ಸಂಪೂರ್ಣ ವಿದ್ಯುತ್ ದೀಪ ಅಲಂಕಾರದಿಂದ ಕಂಗೊಳಿಸುತ್ತಿದ್ದು, ಭಕ್ತರನ್ನ ಸ್ವಾಗತಿಸಲು ಸಜ್ಜಾಗಿದೆ. ಯಾವ ಆ ಒಂದು ಕಲ್ಚರಲ್ ವಿದ್ಯೆಯನ್ನು ಕಲಿತಿದ್ದಾರೋ ಎಲ್ಲವೂ ಕೂಡ ಸಮರ್ಪಣೆಯ ಭಾವದಲ್ಲಿ ಬಂದು ಈ ಒಂದು ಕ್ಷೇತ್ರದಲ್ಲಿ ಅವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. 27, 28, 29ನೇ ತಾರೀಕು 3 ದಿನ ಈ ಸಮರ್ಪಣೆ ನಡೀತಾ ಬರ್ತಾ ಇದೆ. ತಾವೆಲ್ಲರೂ ಕೂಡ ಬಂದು ಗುರುಗಳಿಗೆ ಅರ್ಪಣೆಯನ್ನು ಮಾಡುವಂಥ, ಭಕ್ತಿಯಿಂದ ಅವರಿಗೆ ಸಮರ್ಪಣೆ ಮಾಡುವಂಥ ಒಂದು ಸಂಪ್ರದಾಯ ನಾವು ಸನಾತನ ಧರ್ಮದಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲರೂ ಬಂದು ಇದಕ್ಕೆ ಭಾಗಿಯಾಗಿ ಅವರ ಎಲ್ಲ ದಾಸಾನುದಾಸರು ಬಂದು ಆವತ್ತಿನ ದಿವಸ ಗುರುಗಳಿಗೆ ಅರ್ಪಣೆ ಮಾಡೋದಕ್ಕೆ ನಾವೆಲ್ಲ ವಿನಂತಿಸುತ್ತೇವೆ. ಗುರುಪೂಜಾ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದ್ಗುರು ತಾತಯ್ಯನವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಭಕ್ತಿ, ಸಂಗೀತ ಮತ್ತು ಆಧ್ಯಾತ್ಮಿಕತೆಯ ಸಂಗಮವಾಗಿರುವ ಈ 3 ದಿನಗಳ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಲಿದ್ದು, ಶ್ರೀ ಕ್ಷೇತ್ರ ಕೈವಾರ ಮತ್ತೊಮ್ಮೆ ಧಾರ್ಮಿಕ ವೈಭವದ ಕೇಂದ್ರವಾಗಿ ಕಂಗೊಳಿಸಲಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಅಪ್ರಾಪ್ತ ಬಾಲಕಿಯನ್ನ ಗರ್ಭಿಣಿಯನ್ನಾಗಿ ಮಾಡಿ ಮಗುವಿಗೆ ಜನ್ಮಕ್ಕೆ ಕಾರಣವಾಗಿರುವ ಕಾಮುಕ ಆರೋಪಿಯನ್ನ ಬಾಗೇಪಲ್ಲಿ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಕಾಲೇಜೊಂದರಲ್ಲಿ ದ್ವಿತೀಯ PUC ವ್ಯಾಸಂಗ ಮಾಡುತ್ತಿರುವ 17 ವರ್ಷದ ವಿದ್ಯಾರ್ಥಿನಿ ಮೇಲೆ ತಾಂಡಾ ಗ್ರಾಮದ ನಂದೀಶ್ ಎಂಬಾತ ನಿರಂತರವಾಗಿ ಅತ್ಯಾಚಾರ ನಡೆಸಿರುವ ಆರೋಪ ಕೇಳಿ ಬಂದಿದೆ. ಸಂತ್ರಸ್ತ ಬಾಲಕಿಗೆ ಶುಕ್ರವಾರ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು, ಚಿಕಿತ್ಸೆ ನಿಮಿತ್ತ ತಡರಾತ್ರಿ ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಳು. ವೈದ್ಯ ಪರೀಕ್ಷೆ ನಡೆಸುವ ವೇಳೆ ಬಾಲಕಿ ಗರ್ಭಿಣಿಯಾಗಿದ್ದು, ಹೆರಿಗೆ ನೋವು ಕಾಣಿಸಿಕೊಂಡಿರುವ ಸಂಗತಿ ಬೆಳಕಿಗೆ ಬಂದಿದ್ದು, ಶನಿವಾರ ಬೆಳಗಿನ ಜಾವ ಅಪ್ರಾಪ್ತ ಬಾಲಕಿ ಮಗುವಿಗೆ ಜನ್ಮ ನೀಡಿದ್ದಾಳೆ. ಜುಲೈ 24ರ ಶುಕ್ರವಾರದಂದು ಬೆಳಗ್ಗೆ ಕಾಲೇಜಿಗೆ ಬಂದು ಸಂಜೆ ಮನೆಗೆ ಹೋಗಿರುವ ವಿದ್ಯಾರ್ಥಿನಿ ಶನಿವಾರ ಬೆಳಗ್ಗೆ ಆಸ್ಪತ್ರೆಯಲ್ಲಿ ಮಗುವಿಗೆ ಜನ್ಮ ನೀಡಿ ತಾಯಿಯಾಗಿದ್ದಾಳೆ. ತಾಯಿ ಮತ್ತು ಮಗುವಿನ ಆರೋಗ್ಯದಲ್ಲಿ ಸಮಸ್ಯೆ ಇರುವುದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಇಬ್ಬರನ್ನು ಸಹ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಬಾಗೇಪಲ್ಲಿ ತಾಲೂಕಿನ ಹಳ್ಳಿಯಿಂದ ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಕಾಲೇಜಿಗೆ ಬಂದು ಜುಲೈ 24ರವರೆಗೂ ಪ್ರತಿನಿತ್ಯ ಹಾಜರಾತಿ ಪಡೆದುಕೊಂಡಿರುವ ವಿದ್ಯಾರ್ಥಿನಿ 9 ತಿಂಗಳ ಗರ್ಭಿಣಿ ಆಗಿರುವ ವಿಚಾರವನ್ನ ಗಮನಿಸುವಲ್ಲಿ ಕಾಲೇಜು ಪ್ರಾಂಶುಪಾಲರಾಗಲಿ ಉಪನ್ಯಾಸಕರಾಗಲಿ ಸಂಪೂರ್ಣ ವಿಫಲರಾಗಿರುವ ವಿಷಯ ಬೆಳಕಿಗೆ ಬಂದಿದೆ. ಹದಿಹರೆಯದ ವಯಸ್ಸಿನ ಅಪ್ರಾಪ್ತ ಬಾಲಕಿಯರಿಗೆ ಲೈಂಗಿಕ ವಿಷಯಗಳ ಕುರಿತು ಅರಿವು ಮೂಡಿಸಬೇಕಾಗಿರತಕ್ಕಂತಹ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಕಾಲೇಜು ಆಡಳಿತ ಮಂಡಳಿಯ ವೈಫಲ್ಯವೇ ಅಪ್ರಾಪ್ತ ಬಾಲಕಿಯ ಗರ್ಭಧಾರಣೆಗೆ ಕಾರಣವಾಗಿದೆ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳಿಗೆ ರಕ್ಷಣೆ ನೀಡಬೇಕಾಗಿರುವ ಆಯೋಗ ಅಪ್ರಾಪ್ತ ಬಾಲಕಿಗೆ ನ್ಯಾಯ ಒದಗಿಸಿಕೊಡುವವರೇ ಅಥವಾ ಇಲ್ಲವೇ ಎಂಬುದನ್ನ ಕಾದು ನೋಡಬೇಕಾಗಿದೆ. ಪಿ ಮಂಜುನಾಥ ರೆಡ್ಡಿ, MMT ನ್ಯೂಸ್, ಬಾಗೇಪಲ್ಲಿ.
ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಆ್ಯಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಚಿಕ್ಕಬಳ್ಳಾಪುರ ನಗರದ ಮಹಾಕಾಳಿ ದೇಗುಲದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಲೋಕ ಕಲ್ಯಾಣಾರ್ಥವಾಗಿ 5 ದಿನಗಳ ಕಾಲ ವಿವಿಧ ದೇವರ ಕಲ್ಯಾಣೋತ್ಸವಗಳು ಭಕ್ತಿ ಭಾವದಿಂದ ನೆರವೇರಿದವು. ಚಿಕ್ಕಬಳ್ಳಾಪುರ ನಗರದ ಮಹಾಕಾಳಿ ದೇಗುಲದಲ್ಲಿ 5 ದಿನಗಳ ಕಾಲ ನಡೆದ ಧಾರ್ಮಿಕ ಮಹೋತ್ಸವದಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಶ್ರೀ ವೇಣುಗೋಪಾಲ ಸ್ವಾಮಿ, ಶ್ರೀ ಭೂನೀಲ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗಳ ಕಲ್ಯಾಣೋತ್ಸವಗಳು ವೈದಿಕ ವಿಧಿವಿಧಾನಗಳೊಂದಿಗೆ ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆಗಳಲ್ಲಿ ಭಾಗಿಯಾದರು. ಮಹೋತ್ಸವದಲ್ಲಿ ಕೊನೆಯ ದಿನ ದೇವರುಗಳನ್ನು
ಸುಂದರವಾಗಿ ಅಲಂಕರಿಸಿದ ಪಲ್ಲಕ್ಕಿಗಳಲ್ಲಿ ಪ್ರತಿಷ್ಠಾಪಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಧಾರ್ಮಿಕ ವಾತಾವರಣ, ಮಂಗಳವಾದ್ಯಗಳ ವಿನಿನಾದ ಹಾಗೂ ಭಕ್ತರ ಜಯಘೋಷಗಳಿಂದ ಮಹಾಕಾಳಿ ದೇಗುಲದ ಆವರಣ ಮತ್ತು ನಗರದ ಪ್ರಮುಖ ಬೀದಿಗಳು ಭಕ್ತಿಮಯ ವಾತಾವರಣದಿಂದ ಕಂಗೊಳಿಸಿದ್ವು. ಭಗವದ್ ಭಕ್ತಾದಿಗಳು ಮಹಾಮಂಗಳಾರತಿಯನ್ನ ಎರಡೂ ಕಡೆ ಮಾಡ್ತಾರೆ. ಅಲ್ಲಿ ಮಹಾಕಾಳಿ ಅಮ್ಮನವರಿಗೆ ಮಹಾಮಂಗಳಾರತಿಯನ್ನ ಮಾಡಿ ಇಲ್ಲಿ ಮಾಡಿ ಎಲ್ಲರಿಗೂ ಕೊಡ್ತಾರೆ. ಒಂದು ಕಡೆ ಎಲ್ಲ ಕೂಡ ದಯಮಾಡಿ ಸಾಲಾಗಿ ಬರಬೇಕು. ಸಾಲಾಗಿ ಬಂದು ಮಂಗಳಾರತಿಯನ್ನು ತಗೊಂಡು ತೀರ್ಥ ಪ್ರಸಾದ ಮಹಾಪ್ರಸಾದಾದಿಗಳನ್ನ ಹಾಗೂ ವಿಶೇಷವಾಗಿ ಮಂಗಳಾಕ್ಷತೆ ಮಹಾಪ್ರಸಾದಾದಿಗಳನ್ನು ಸ್ವೀಕಾರ ಮಾಡಿ ಕೃತಾರ್ಥರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಭಕ್ತಿ, ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ವೈಭವವನ್ನು ಪ್ರತಿಬಿಂಬಿಸಿದ ಈ 5 ದಿನಗಳ ಕಲ್ಯಾಣೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಮಧುಸೂದನ್ ಸಾಯಿ ಅವರ 47ನೇ ಜನ್ಮದಿನವನ್ನು ಖಾಸಗಿ ಬಸ್ ಮಾಲೀಕರೊಬ್ಬರ ನೇತೃತ್ವದಲ್ಲಿ ಸಾವಿರಾರು ಭಕ್ತರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ಸತ್ಯಸಾಯಿ ಗ್ರಾಮದಲ್ಲಿ ಮಧುಸೂದನ್ ಸಾಯಿ ಅವರ 47ನೇ ಜನ್ಮದಿನವನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು. ಈ ಹಿನ್ನೆಲೆಯಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸೇವಾ ಕಾರ್ಯಕ್ರಮಗಳು ನಡೆದವು. ಭಕ್ತರು ವಿಶೇಷ ಪೂಜೆ ಸಲ್ಲಿಸಿ ಮಧುಸೂದನ್ ಸಾಯಿ ಅವರ ಆಶೀರ್ವಾದ ಪಡೆದರು. ಜನ್ಮದಿನದ ಅಂಗವಾಗಿ ಚಿಕ್ಕಬಳ್ಳಾಪುರದ ಖಾಸಗಿ ಬಸ್ ಮಾಲೀಕ ಮಂಜುನಾಥ್ ಅವರ ನೇತೃತ್ವದಲ್ಲಿ ಬೃಹತ್ ಅನ್ನಸಂತರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ 2,000ಕ್ಕೂ ಹೆಚ್ಚು ಭಕ್ತರು ಹಾಗೂ ಸಾರ್ವಜನಿಕರು ಪ್ರಸಾದ ಸ್ವೀಕರಿಸಿದರು. ಸೇವಾ ಮನೋಭಾವದಿಂದ ಆಯೋಜಿಸಿದ್ದ ಅನ್ನ ಸಂತರ್ಪಣೆಗೆ ಭಕ್ತರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಸಹಾಯ ಮಾಡ್ತಾ ಇದ್ರಲ್ಲ ಎಲ್ಲನೂ ಒಂದು ನಮಗೆ ಜ್ಞಾನ ಬಂತು. 4 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಇವತ್ತು ಸಂಡೇ ಇವತ್ತು ಸ್ವಲ್ಪ ಕಡಿಮೆ ಹಾಕಿದ್ದೀನಿ 2,000 ಜನಕ್ಕೆ. ಮುಂಚೆ 3,000 ಜನಕ್ಕೆ ಹಾಕ್ತಾ ಇದ್ವಿ ನಾವು ಸದಾ. ಇವಾಗ ಕಡಿಮೆ ಸಂಡೇ ಇವತ್ತು ಕಡಿಮೆ ಹಾಕಿದ್ವಿ. ಯಾಕೆ ಇಷ್ಟೊಂದು ಭಕ್ತಿ ಅವ್ರ ಮೇಲೆ? ಇಲ್ಲ ಸರ್, ಎಲ್ಲ ಸೇವೆ ಇದೆಯಲ್ಲ ಹಾಸ್ಪಿಟಲ್, ಸಣ್ಣ ಸೇವೆ, ನಮ್ದೊಂದು 1% ಸೇವೆ ಇರಬೇಕಲ್ಲ.
ಸೊ ಅನ್ನದಾನನೇ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ರಿ? ಅನ್ನದಾನನೇ ಮಾಡಬೇಕಲ್ಲ, ಅನ್ನದಾನಕ್ಕಿಂತ ಮಹಾದಾನ ಯಾವುದೂ ಇಲ್ಲ. ಬಡವರು ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಇರ್ತಾರೆ, ಕೂಲಿ ಕೆಲಸ ಅವರು, ಅವ್ರ ಮೇಲೆ ಹೆಸರು ಮೇಲೆ ನಾವು. ಸೊ ಇವತ್ತು ಎಷ್ಟು ಜನಕ್ಕೆ 2000 ಜನಕ್ಕೆ ಮಾಡಿದ್ದೀವಿ. ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಕೊಡ್ತೀವಿ? ಸಾಯಂಕಾಲವರೆಗೂ ಇರ್ತದೆ. ಬೆಳಗ್ಗೆ 10 ಗಂಟೆವರೆಗೂ ಶುರು, ಸಾಯಂಕಾಲವರೆಗೂ ಇರ್ತದೆ, 5 ಗಂಟೆವರೆಗೂ ಇರ್ತದೆ. ಹೊಟ್ಟೆ ತುಂಬ ಊಟ. ಎಷ್ಟು ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಮಧುಸೂದನ್ ಸಾಯಿ ಅವರ ಜನ್ಮದಿನದ ಅಂಗವಾಗಿ ಅನ್ನ ಸಂತರ್ಪಣೆ ನಡೆಸಿಕೊಂಡು ಬರುತ್ತಿರುವ ಮಂಜುನಾಥ್ ಸಮಾಜ ಸೇವೆಯ ಮೂಲಕ ಗುರುಗಳ ಆಶೀರ್ವಾದ ಪಡೆಯುವುದು ತಮ್ಮ ಉದ್ದೇಶ ಎಂದು ತಿಳಿಸಿದರು. ಭಕ್ತರು ಸಹ ಸೇವಾ ಕಾರ್ಯದಲ್ಲಿ ಕೈಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗ್ರಾಮದ ಮಧುಸೂದನ್ ಸಾಯಿ ಬಾಬಾವರ ಒಂದು 47ನೇ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬವನ್ನು ನಮ್ಮ DMA ಮಂಜುನಾಥ್ ಸರ್ ಸಿವಿಲ್ ಪೋಸ್ಟ್ ಮಾಲೀಕ ಮಗ ಮತ್ತು ಅವರ ಕುಟುಂಬಸ್ಥರೆಲ್ಲ ಸೇರಿ 4 ವರ್ಷಗಳಿಂದ ಅವರು ದಾನ ಧರ್ಮಗಳನ್ನು ಅನ್ನ ಸಂತರ್ಪಣೆ ಸ್ವಾಮಿ ಹೆಸರಿನಲ್ಲಿ ಸತ್ಯಸಾಯಿಬಾಬಾ ಹೆಸರಿನಲ್ಲಿ ಮುಖಾಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ, ಸ್ವಾಮಿ ಸೇವೆ ಮಾಡ್ತಕ್ಕಂಥ ಎಲ್ಲ ಕುಟುಂಬಕ್ಕೂ ಒಳ್ಳೆಯದಾಗಲಿ ಎಂಬುದಾಗಿ ಇವರು ಮಾಡ್ತಕ್ಕಂಥ ಸೇವೆ ಸಮಾಜದಲ್ಲಿ ಎಲ್ಲರಿಗೂ ತಿಳಿಯಲಿ ಎಂಬುದಾಗಿ ಹೇಳ್ತಾ ಇದ್ದೀವಿ. ಎಷ್ಟು ವರ್ಷಗಳಿಂದ ಮಾಡ್ತಾರೆ? ಇವರು ಸುಮಾರು 5 ವರ್ಷಗಳಿಂದ ಇದೇ ಥರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ದಾನ ಧರ್ಮ ಮಾಡ್ತಕ್ಕಂಥ ವಿಷಯಕ್ಕೆ ಸ್ವಾಮಿ ಕೊಡಲಿ, ಅವ್ರ ಕುಟುಂಬಕ್ಕೆ ವರದಾನವಾಗಲಿ. ಒಟ್ಟಾರೆ ಮಧುಸೂದನ್ ಸಾಯಿ ಅವರ 47ನೇ ಜನ್ಮದಿನದ ಅಂಗವಾಗಿ ನಡೆದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಾವಿರಾರು ಭಕ್ತರಿಗೆ ಪ್ರಸಾದ ವಿತರಿಸುವ ಮೂಲಕ ಸೇವಾ ಕಾರ್ಯಕ್ಕೆ ಮತ್ತೊಂದು ಸಾಕ್ಷಿಯಾಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಮುತ್ತಕದಹಳ್ಳಿ ಗ್ರಾಮದಲ್ಲಿ ಜಗನ್ಮಾತೆ ಶ್ರೀ ಮಾರಮ್ಮ, ಶ್ರೀ ಚೌಡೇಶ್ವರಮ್ಮ ಹಾಗೂ ಶ್ರೀ ಪಟಾಲಮ್ಮ ದೇವರ 2ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವೈಭವದ ಮೆರವಣಿಗೆ ಉತ್ಸವವು ಆಷಾಢ ಮಾಸದ ಪವಿತ್ರ ಸಂದರ್ಭದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಕಾರ್ಯಕ್ರಮದ ಅಂಗವಾಗಿ ಗ್ರಾಮದ ಮೂಲ ದೇವರಾದ ಶ್ರೀ ವೇಣುಗೋಪಾಲ ಸ್ವಾಮಿ ಹಾಗೂ ಜಗನ್ಮಾತೆಯರಾದ ಶ್ರೀ ಮಾರಮ್ಮ, ಶ್ರೀ ಚೌಡೇಶ್ವರಮ್ಮ ಮತ್ತು ಶ್ರೀ ಪಟಾಲಮ್ಮ ದೇವತೆಗಳಿಗೆ ವಿಶೇಷ ಅಲಂಕಾರ, ಮಹಾಮಂಗಳಾರತಿ ಹಾಗೂ ಪೂಜಾ ಕೈಂಕರ್ಯಗಳು ನೆರವೇರಿದವು. ನಾದಸ್ವರ, ತಮಟೆ ಹಾಗೂ ವಾದ್ಯ ಘೋಷಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೇವತಾ ಮೂರ್ತಿಗಳ ಭವ್ಯ ಮೆರವಣಿಗೆಯನ್ನ ಏರ್ಪಡಿಸಲಾಗಿತ್ತು. ಮೆರವಣಿಗೆ ಸಾಗುವ ದಾರಿಯುದ್ದಕ್ಕೂ ಭಕ್ತಾದಿಗಳು ದೇವಿಯರ ದರ್ಶನ ಪಡೆದು ದೀಪಾರಾಧನೆ ಮತ್ತು ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಧಾರ್ಮಿಕ ಮಹೋತ್ಸವದ ಕುರಿತು ಮಾತನಾಡಿದ ಗ್ರಾಮದ ಯುವಕರಾದ ಶಶಿವರ್ಧನ್, ಶ್ರೀನಾಥ್, ಸಂದೀಪ್, ಹಲವು ದಶಕಗಳ ಹಿಂದೆ ನಡೆದುಕೊಂಡು ಬರುತ್ತಿದ್ದ ಈ ಐತಿಹಾಸಿಕ ಸಂಪ್ರದಾಯವನ್ನ ಕಳೆದ ವರ್ಷದಿಂದ ಪುನರಾರಂಭಿಸಲಾಗಿದೆ. ಈ ಬಾರಿ 2ನೇ ವರ್ಷದ ವಾರ್ಷಿಕೋತ್ಸವವನ್ನ ಗ್ರಾಮದ ಯುವಕರು, ಹಿರಿಯರು, ಮಹಿಳೆಯರು ಹಾಗೂ ಮಕ್ಕಳು ಯಾವುದೇ ಜಾತಿ, ಧರ್ಮ, ಪಕ್ಷ ಅಥವಾ ಭೇದ ಭಾವವಿಲ್ಲದೆ ಅತ್ಯಂತ ವಿಜೃಂಭಣೆಯಿಂದ ಒಗ್ಗೂಡಿ ಆಚರಿಸಿದ್ದೇವೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ.
ವರ್ಷ 2025ರಲ್ಲಿ ದೊಡ್ಡ ಮಟ್ಟದಲ್ಲಿ 3 ದೇವರುಗಳನ್ನು ಮುತ್ತುಗದಳ್ಳಿ ಗ್ರಾಮಕ್ಕೆ ಕರ್ಕೊಂಡ್ಬಂದು ಅದ್ಭುತವಾಗಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ. ಆಗ ಏನಂದರೆ 50 ವರ್ಷಗಳ ಹಿಂದೆ ಯಾವಾಗಲೂ ನಡೆದಿತ್ತಂತೆ. ನಮ್ಮ ತಾತ ಅವರು, ನಮ್ಮ ತಂದೆಯವರು ಚಿಕ್ಕ ಮಕ್ಕಳಾಗಿದ್ದಾಗ ಕಾರ್ಯಕ್ರಮಗಳು ಮಾಡಿದ್ದು. ಅದಾದ ಮೇಲೆ ಈಗಲೇ 2025ರಲ್ಲಿ ಮೊದಲನೇ ವರ್ಷ ತೊಗೊಂಬಂದು ಮಹೇಶ್ವರಮ್ಮ, ಗಂಗಮ್ಮ ಮತ್ತು ಸಪ್ಲಮ್ಮನ ಕರ್ಕೊಂಡ್ಬಂದು ಅದ್ಭುತವಾಗಿ ಮಾಡಿದ್ವಿ. ಈಗ 2ನೇ ವರ್ಷದ ಆಷಾಢ ಮಾಸದ ಅಮ್ಮನವರ ಕಾರ್ಯಕ್ರಮಗಳನ್ನು ತುಂಬ ಅದ್ದೂರಿಯಾಗಿ ಮಾಡಿದ್ವಿ. ತಾವು ನೋಡಿದಾಗೆ ಬೆಳಗ್ಗೆ ಇವತ್ತು ಮೊದಲನೇ ದಿನ ಶ್ರೀ ವೇಣುಗೋಪಾಲ ಸ್ವಾಮಿ, ನಮ್ಮ ತಳದೇವರು, ನಮ್ಮ ಗ್ರಾಮದ ಎಲ್ಲ ಮೂಲ ದೇವರಾದಂಥ ವೇಣುಗೋಪಾಲ ಸ್ವಾಮಿ ಅವ್ರನ್ನ ಬೀದಿಗಳಲ್ಲೂ ಪ್ರಮುಖ ಬೀದಿಗಳಲ್ಲೆಲ್ಲ ಮೆರವಣಿಗೆ ಮಾಡಿ ಪೂಜಿಸಿ ಆಶೀರ್ವದಿಸಲ್ಪಡ್ತು. ಈಗ ಇವತ್ತೇನು ಸಂಜೆ ಇದೆ, ಮಾರಮ್ಮ ಮತ್ತು ಚೌಡೇಶ್ವರಮ್ಮ ಮತ್ತು ಪಟಲಮ್ಮ ತಾಯಿಯರನ್ನ ಊರಿಗೆ ಕರ್ಕೊಂಬಂದು 2ನೇ ವಾರ್ಷಿಕೋತ್ಸವ ಮುತ್ತುಗದಳ್ಳಿ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಭಕ್ತಾದಿಗಳೆಲ್ಲ ಸೇರಿ ಒಗ್ಗೂಡಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಈಗ ಮತ್ತೆ ನಾಳೆ ಎಲ್ಲ ಅಲಂಕರಿಸಿ ಅಮ್ಮನವರಿಗೆ ಬಲಿಹಾರ ಕೊಟ್ಟು ಸಂಜೆ ಮನೆಗೂ ಹೋಗಿ ಪೂಜೆಗಳಿಗೆ ತಗೊಳ್ಳೋದಿದೆ. ನಾಳಿದ್ದು ಸೋಮವಾರ ಬೆಳಗ್ಗೆ ಅಮ್ಮನವರಿಗೆ ಮಡಿಲಕ್ಕಿ ತುಂಬಿಸಿ ಪ್ರತಿ ಮನೆಯಿಂದನೂ ಮಡಿಲಕ್ಕಿ ತುಂಬಿಸಿ ಆ ಅಮ್ಮನವ್ರನ್ನ ಸಂತೋಷವಾಗಿ ಮುತ್ತುಗದಳ್ಳಿ ಗ್ರಾಮದಿಂದ ಕಳಿಸ್ಕೊಡೋದಾಗುತ್ತದೆ. ಇದು ಮತ್ತೆ ಮುಂದಿನ ವರ್ಷವೂ ಪ್ರತಿ ವರ್ಷವೂ ಮಾಡೋದು ಅನ್ನೋದು ಎಲ್ಲ ಯುವಕರ ಆಸೆ ಇರೋದ್ರಿಂದ ನಾವೆಲ್ಲ ಯುವಕರು ಒಗ್ಗೂಡಿ ಯಾವುದೇ ಜಾತಿ ಜನಾಂಗ ಧರ್ಮ ಇಲ್ಲದೆ ಭೇದ ಭಾವ ಇಲ್ಲದೆ ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಇದು ನಮ್ಮ ಮುತ್ತುಗದಳ್ಳಿ ಗ್ರಾಮದ ಎಲ್ಲ ಯುವಕರು, ಹಿರಿಯರು, ಮಹಿಳೆಯರು, ಮಕ್ಕಳು ಎಲ್ಲರೂ ಸೇರಿ ಒಗ್ಗೂಡಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಸುತ್ತಮುತ್ತಲಿನ ಗ್ರಾಮಗಳಾದ ಗುನ್ನಹಳ್ಳಿ, ಕೊಂಗನಹಳ್ಳಿ, ತಳಕವಾರ, ಮಡಬಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿಂದ ನೂರಾರು ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಭೀಮರಾಜ್, ಮಂಜುನಾಥ್, ತಿರುಮಳ್ಳಪ್ಪ, ಹರ್ಷವರ್ಧನ್, ಪುನೀತ್ ಕುಮಾರ್, ಶಶಿಕುಮಾರ್ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.